ಶಿವಗಂಗೆ, ನಂದಿ ಹಿಲ್ಸು, ಮಂದಾರಗಿರಿ ಹಿಲ್ಸು, ಸಾವಂದುರ್ಗಕ್ಕೆ ಹೋಗಿ ಬೇಜಾರಾಗಿದ್ಯಾ? ಹೊಸ ಒಂದ್ ಬೆಟ್ಟನ ಹುಡುಕ್ತಾ ಇದ್ದೀರಾ? ಬನ್ನಿ, ಇವತ್ತು ನಾನೊಂದು ಹೊಸ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಕ್ಚುಲಿ ಹೊಸ ಜಾಗ ಏನಲ್ಲ, ತುಂಬಾ ಜನಕ್ಕೆ ಗೊತ್ತು, ಬಟ್ ತುಂಬಾ ಜನಕ್ಕೆ ಈ ಜಾಗ ಗೊತ್ತಿಲ್ಲ. ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಮುನ್ನೂರು ಹೋಗ್ಸಿ. ಇನ್ನು ಯಾರು ಫಾಲೋ ಮಾಡ್ತಲ್ಲ, ದಯವಿಟ್ಟು ಒಂದು ಫಾಲೋ ಹಾಕಿ. ಇವತ್ತು ನಾವು ಬಂದಿರೋದು ಹೆಗ್ಗುಂದ ಹಿಲ್ಸ್ಗೆ. ಈ ಜಾಗಕ್ಕೆ ನೀವು ನೆಲಮಂಗಲ ಕಡೆಯಿಂದನೂ ಬರ್ಬೋದು, ಡಾಬಸ್ಪೇಟೆ ಕಡೆಯಿಂದನೂ ಬರ್ಬೋದು, ಸಿದ್ಧಗಂಗಾ ಮಠ ಇಂದನೂ ಬರ್ಬೋದು. ಈ ಜಾಗದ ವಿಶೇಷತೆ ಏನಪ್ಪಾ ಅಂತಂದ್ರೆ, ರಾಮಾಯಣದಲ್ಲಿ ಸೀತಾಮಾತೆ ಮತ್ತು ಲವಕುಶರು ಇಲ್ಲೇ ವಾಸ ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತೆ. ಶ್ರೀರಾಮನ ಕುದುರೆ ಹೆಸರು ಹಯ ಅಂತ. ಹಯನ ಲವಕುಶರು ಇದೇ ಪಿಲ್ಲರ್ ಗೆ ಕಟ್ಟಾಕಿದ್ರು ಅಂತ ಅಂದ್ಬಿಟ್ಟು ಈ ಊರಿಗೆ ಹೆಗ್ಗುಂದ ಅಂತ ಹೆಸರು ಬಂತು ಅಂತ ಒಂದು ಹಿಸ್ಟ್ರಿ ಇದೆ. ಬೆಟ್ಟ ಹತ್ತವ್ರಿಗೆ ಒಂದ್ ಒಳ್ಳೆ ಮಜಾ, ಲೈಟ್ ಆಗಿ ಟ್ರಕ್ಕಿಂಗ್ ಇದೆ. ಹೋಗ್ತಿದ್ದಂಗೆ ನಮ್ಗೆ ಮೊದಲು ಆಂಜನೇಯನ್ ಗುಡಿ ಸಿಗುತ್ತೆ. ಜೈ ಆಂಜನೇಯ ಅನ್ಕೊಂಡು ಹಂಗೆ ಮುಂದೆ ಸಾಕ್ತಾ ಹೋದ್ರೆ ಮೇಲ್ಗಡೆ ಹೋಗಕ್ಕೆ ಸಣ್ಣದಾಗಿ ಮೆಟ್ಲು ಮಾಡಿದ್ದಾರೆ. ಬಿಸಿಲಿದ್ದಾಗ ಹೋಗಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಬೆಳಗಿನ ಜಾವ ಹತ್ತಿ ಅಥವಾ ಮಧ್ಯಾಹ್ನ ಬಿಸಿಲು ಇಳಿದ್ಮೇಲೆ ಹತ್ತಿ. ಮೆಟ್ಲುಗಳು ಸ್ವಲ್ಪ ಸ್ಲಿಪ್ಪರಿ ಇದೆ, ಸೊ ಹುಷಾರಾಗಿ ನೋಡ್ಕೊಂಡು ಹತ್ತಿ. ಫೈನಲಿ ನಮ್ಗೆ ಟಾಪ್ ರೀಚ್ ಆದ್ರೆ ರಾಮನ ಗುಡಿ ಸಿಗತ್ತೆ. ಅಷ್ಟ್ ಕಷ್ಟ ಪಟ್ಕೊಂಡು ಮೇಲ್ ಹತ್ಕೊಂಡ್ ಬಂದ್ಮೇಲೆ ಮೇಲ್ ಸಿಗೋ ಫೀಲೇ ಬೇರೆ ಗುರು. ದೇವಸ್ಥಾನ ಡೈಲಿ ಓಪನ್ ಇರಲ್ಲ ಅನ್ಸತ್ತೆ, ಕ್ಲೋಸ್ ಆಗಿತ್ತು. ಆದ್ರೂ ದೇವ್ರು ಕಾಣತ್ತೆ, ಬನ್ನಿ ದರ್ಶನ ಮಾಡಿಸ್ತೀನಿ. ಎಲ್ಲಾರ್ಗು ಒಳ್ಳೇದ್ ಮಾಡಪ್ಪ ತಂದೆ. ಜೈ ಶ್ರೀರಾಮ್. ಊರವ್ರ ಪ್ರಕಾರ ಇದು ಆಂಜನೇಯನ್ ಪಾದ ಅಂತ ಹೇಳ್ತಾರೆ. ಎಷ್ಟೊಂದ್ ಜನ ಕಮೆಂಟ್ ಆಗ್ತಾರೆ, ಆಂಜನೇಯ ನಿಂಗ್ ಬಂದ್ ಹೇಳಿದ್ರ ಅಂತ. ಬಟ್ ಹಿಸ್ಟ್ರಿ ಗುರು ಅದು. ವೀಕೆಂಡ್ ಗೆ ಒಂದ್ ಒಳ್ಳೆ ಪ್ಲಾನ್. ಒಬ್ರೇ ಹೋಗ್ಬೇಡಿ, ಕಪಲ್ಸ್ ಅಂತೂ ಹೋಗ್ಲೇಬೇಡಿ. ಹೋದ್ರೆ ಫ್ಯಾಮಿಲಿ ಜೊತೆ ಹೋಗಿ, ಇಲ್ಲ ಫ್ರೆಂಡ್ಸ್ ಗ್ಯಾಂಗ್ ಹೋಗಿ. ಯಾಕೆ ಅಂತಂದ್ರೆ ಇದೊಂದು ಪವಿತ್ರವಾದ ಸ್ಥಳ. ಇನ್ನೊಂದ್ ಜಾಸ್ತಿ ಜನ ಓಡಾಡಲ್ಲ, ಸೇಫ್ಟಿಗೋಸ್ಕರ ಹೇಳ್ದೆ. ದಯವಿಟ್ಟು ಪ್ಲಾಸ್ಟಿಕ್ ಹಾಕ್ಬೇಡಿ.